ಸ್ನೇಹಿತರೆ, ನನ್ನ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವೀಗ ಹಂಪಿಯ ಪುರಾತನ ಹಸ್ತಗಿರಿ ರಂಗನಾಥ ದೇವಸ್ಥಾನ ಹತ್ರ ಇದ್ದೇನೆ. ಇದು ಸುಮಾರು 16ನೇ ಶತಮಾನದ ದೇವಸ್ಥಾನ. ಇದು ಆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಪುರಾತನ ರಸ್ತೆ. ನೀವು ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನವನ್ನು ನೋಡ್ಬೋದು. ವಿರೂಪಾಕ್ಷಪುರದಿಂದ ವಿಠಲಾಪುರದ ಕಡೆ ಸಾಗುವ ದಾರಿಯಲ್ಲಿ 16ನೇ ಶತಮಾನಕ್ಕೆ ಸೇರಿದ ಈ ವಿಶಿಷ್ಟ ವೈಷ್ಣವ ದೇವಾಲಯ ನಮ್ಮ ಗಮನ ಸೆಳೆಯುತ್ತದೆ. ಹೊರಗಡೆಯಿಂದ ದೇವಾಲಯ ಯಾವ ರೀತಿ ಕಾಣುತ್ತಿದೆ ಅಂತ ನೋಡ್ಬೋದು. ಇದಕ್ಕೆ ಇನ್ನೊಂದು ವಿಶೇಷ ಇದೆ. ಪೂರ್ವ ದಿಕ್ಕಿನಿಂದ ನೀವು ಹೋದರೆ ಮೆಟ್ಟಿಲುಗಳು ಚೆನ್ನಾಗಿ ಕಾಣಿಸೋದಿಲ್ಲ. ಆದರೆ ಈ ಉತ್ತರ ದಿಕ್ಕಿನಿಂದ ನೀವು ಹೋದರೆ ಸುಂದರವಾದ ಮೆಟ್ಟಿಲುಗಳು ಕೂಡ ನೀವು ನೋಡ್ಬೋದು. ಎಷ್ಟು ಸುಂದರವಾಗಿದೆ ಈ ಹಸ್ತಗಿರಿ ರಂಗನಾಥ ದೇವಾಲಯದ ವೈಶಿಷ್ಟ್ಯನೇ ಅದ್ಭುತ. ಈ ದೇವಸ್ಥಾನವು ಹಂಪಿಯ ಪ್ರಸಿದ್ಧ ಕೋದಂಡರಾಮಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿಯೇ ಇದೆ. ಹಂಪಿಗೆ ಬಂದ ಪ್ರವಾಸಿಗರು ಈ ದೇವಸ್ಥಾನವನ್ನು ಬಹುತೇಕ ನೋಡದೇ ಹೋಗುತ್ತಾರೆ. ಸ್ನೇಹಿತರೆ, ನೀವು ನೋಡ್ಬೋದು ಹಸ್ತಗಿರಿ ರಂಗನಾಥ ದೇವಸ್ಥಾನದ ಈ ಒಂದು ಬಂಡೆಯ ಮೇಲೆ ಅದ್ಭುತವಾದ ಅಭಯ ಆಂಜನೇಯನ್ನು ನೀವು ನೋಡ್ಬೋದು. ಎಷ್ಟು ಸುಂದರವಾದ ಆಂಜನೇಯ ಅಂತಲೇ ಹೇಳ್ಬೋದು. ಈ ಆಂಜನೇಯನ ದರ್ಶನ ಮಾಡಿಕೊಂಡು ನಾವೀಗ ಹಸ್ತಗಿರಿ ರಂಗನಾಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಸ್ತಗಿರಿ ರಂಗನಾಥ ದೇವಾಲಯವನ್ನು ಮೊಟ್ಟ ಮೊದಲಿಗೆ ನಿಮ್ಮನ್ನು ತೋರಿಸ್ತಾ ಇದ್ದೇನೆ. ಏಕೆಂದರೆ ನಾನು ನೋಡಿದ ಕೆಲವೊಂದು ವಿಡಿಯೋಗಳಲ್ಲಿ ಕೆಳಗಿನ ದೇವಾಲಯವನ್ನು ಹಸ್ತಗಿರಿ ರಂಗನಾಥ ದೇವಾಲಯ ಅಂತ ತೋರಿಸ್ತಾಯಿದ್ರು. ಈಗ ನಾನು ಹೋಗ್ತಾ ಇದ್ದೇನೆ, ಇದೇ ಒರಿಜಿನಲ್ ಹಸ್ತಗಿರಿ ರಂಗನಾಥ ದೇವಾಲಯ. ಈ ದೇವಾಲಯವನ್ನು ಬಹುತೇಕರು ನೋಡದೇ ಹೋಗುತ್ತಾರೆ. ಈ ದೇವಸ್ಥಾನಕ್ಕೆ ನೀವು ಪೂರ್ವ ಅಥವಾ ಉತ್ತರದ ಮೆಟ್ಟಿಲುಗಳ ಮೂಲಕ ಮೇಲೆ ಹತ್ತಿ ಬಂದರೆ ನಿಮಗೆ ಈ ಸುಂದರವಾದ ಹಸ್ತಗಿರಿ ರಂಗನಾಥನ ದೇವಾಲಯವನ್ನು ನೋಡಬಹುದಾಗಿದೆ. ಈ ದೇವಸ್ಥಾನವು ಪೂರ್ವಾಭಿಮುಖವಾಗಿದೆ. ಕೆಳಗಡೆಯಿಂದ ನೋಡಿದರೆ ಮೇಲ್ಗಡೆ ದೇವಾಲಯ ಇದೆ ಅನ್ನೋದೇ ಯಾರಿಗೆ ಗೊತ್ತಾಗೋದಿಲ್ಲ. ಇಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗರು ಹೆಚ್ಚಾಗಿ ಈ ದೇವಸ್ಥಾನಕ್ಕೆ ಬರೋದಿಲ್ಲ. ಇದು ಹಸ್ತಗಿರಿ ರಂಗನಾಥ ದೇವಾಲಯದ ಮುಖಮಂಟಪ. ಈ ಕಂಬಗಳ ಮೇಲೆ ಅನೇಕ ಉಬ್ಬು ಶಿಲ್ಪಗಳನ್ನು ಕೆತ್ತಿದ್ದಾರೆ. ಈ ದೇವಸ್ಥಾನಕ್ಕೆ ನೀವು ಬೆಳಗ್ಗೆ 10 ಗಂಟೆ ಒಳಗಡೆನೇ ಬರಬೇಕು. ಏಕೆಂದರೆ ನಂತರ ಈ ದೇವಸ್ಥಾನದ ಬಾಗಿಲು ಮುಚ್ಚಲ್ಪಡುತ್ತದೆ. ಹಂಪಿಯ ಈ ಗುಪ್ತ ವಿಷ್ಣು ದೇವಾಲಯದ ಬಗ್ಗೆ ಬಹುತೇಕ ಜನರಿಗೆ ಗೊತ್ತಿಲ್ಲ. ಮೊಟ್ಟ ಮೊದಲ ಬಾರಿಗೆ ಈ ದೇವಸ್ಥಾನವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ದೇವಾಲಯದ ವೈಶಿಷ್ಟ್ಯತೆ ಏನಂದರೆ, ಗರ್ಭಗುಡಿಯಲ್ಲಿರುವ ಬಂಡೆಗಲ್ಲಿನ ಮೇಲೆ ಕೆತ್ತಲಾಗಿರುವ ರಂಗನಾಥ ಸ್ವಾಮಿಯ ಅದ್ಭುತ ಶಿಲ್ಪ. ಸರಳವಾದರೂ ಶಿಲ್ಪಕಲೆಯ ಸೌಂದರ್ಯ ತುಂಬಿಕೊಂಡಿರುವ ಈ ದೇವಾಲಯ ಕಂಬಗಳ ಸಹಾಯದಿಂದ ನಿರ್ಮಿತವಾದ ಮುಖಮಂಟಪವನ್ನು ಹೊಂದಿದೆ. ಸರಳವಾದ ಕಂಬಗಳನ್ನು ಕೂಡ ನೀವೀಗ ನೋಡಬಹುದು. ಬನ್ನಿ ನಾವೀಗ ದೇವಾಲಯದ ಒಳಗಡೆ ಹೋಗೋಣ. ಬಹುತೇಕ ಜನರು ಈಗ ನೋಡ್ತಾ ಇದ್ರಲ್ಲ, ಇದೇ ದೇವಾಲಯವನ್ನು ಹಸ್ತಗಿರಿ ರಂಗನಾಥ ದೇವಾಲಯ ಎಂದು ಹೇಳ್ತಾರೆ. ಆದರೆ ಅದಲ್ಲ. ಈಗ ನೀವು ನೋಡ್ತಾ ಇದ್ರೆ ಇದೇ ಹಸ್ತಗಿರಿ ರಂಗನಾಥನ ದೇವಾಲಯ. ಈ ದೇವಸ್ಥಾನದ ಮೇಲ್ಗಡೆಯಿಂದ ಕೆಳಗೆ ನೋಡಿದರೆ ನಿಮಗೆ ವ್ಯೂ ತುಂಬ ಸುಂದರವಾಗಿ ಕಾಣಿಸುತ್ತೆ.
ಮುಖಮಂಟಪದ ಬಾಗಿಲಿನ ಬಳಿ ವೈಷ್ಣವ ದ್ವಾರಪಾಲಕರು ನಮ್ಮನ್ನು ಸ್ವಾಗತಿಸುವಂತೆ ಕಾಣುತ್ತಾರೆ. ಇಲ್ಲಿ ನೀವು ಮೇಲ್ಭಾಗದಲ್ಲಿ ಗಜಲಕ್ಷ್ಮಿಯನ್ನು ಕೂಡ ನೋಡಬಹುದಾಗಿದೆ. ಈ ದೇವಸ್ಥಾನದ ಒಳಗೆ ಹೋದ ತಕ್ಷಣ ನಮಗೆ ಮೊದಲಿಗೆ ಕಾಣೋದು ಹೊರಗಡೆ ಒಂದು ಅದ್ಭುತವಾದ ಆಂಜನೇಯ. ನೀವು ನೋಡ್ಬೋದು ಆಂಜನೇಯನನ್ನು. ನೀವು ನೋಡ್ತಾ ಇದ್ದೀರಿ ಹಂಪಿಯಲ್ಲಿರ್ತಕ್ಕಂಥ ಹಸ್ತಗಿರಿ ರಂಗನಾಥ ದೇವಾಲಯವನ್ನು. ಇದು ಯಂತ್ರೋದ್ಧಾರಕ ಆಂಜನೇಯ ದೇವಸ್ಥಾನ ಪಕ್ಕದಲ್ಲೇ ಇದೆ. ತುಂಬ ಅದ್ಭುತವಾದ ಶಕ್ತಿಶಾಲಿ ದೇವಸ್ಥಾನ ಅಂತ ಹೇಳ್ಬೋದು. ಇದೇ ಹಸ್ತಗಿರಿ ರಂಗನಾಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹಸ್ತಗಿರಿ ರಂಗನಾಥ ದೇವಾಲಯ ಎಂದು ಹೆಸರು ಬರಲಿ ಕಾರಣ ಏನೆಂದು ಅರ್ಚಕರಿಗೆ ಕಾರಣ ಏನು? ಹಸ್ತಗಿರಿ ರಂಗನಾಥ ಅನ್ನಲಿಕ್ಕೆ ಕಾರಣ, ರಂಗನಾಥ ಕೈಯನ್ನು ದಿಂಬಿನಲ್ಲಿ ಕೈಯನ್ನು ಇಟ್ಕೊಂಡು ಹೀಗೆ ಮಲ್ಕೊಂಡಿದ್ದಾನೆ. ಅದಕ್ಕೆ ಹಸ್ತಗಿರಿ ರಂಗನಾಥ. ರಂಗನಾಥ ಅಂದರೆ ಶೇಷಶಾಹಿಯಾಗಿ ಮಲಗಿರತಕ್ಕಂತಹ ಭಂಗಿ, ಅದಕ್ಕೆ ರಂಗನಾಥ ಅಂತಾರೆ. ಇಲ್ಲಿ ಹಸ್ತಗಿರಿ ಅಂತಂದರೆ ಪರಮಾತ್ಮ ಕೈಯನ್ನು ಇಟ್ಕೊಂಡು ಮಲ್ಕೊಂಡಿದ್ದಾನೆ. ನೀವು ಅಲ್ಲಿ ನೋಡಿ, ಕೈ ಹೀಗೆ ಇಟ್ಕೊಂಡು ತಲೆಗೆ ಹಿಂಗೆ ಮಲ್ಕೊಂಡಿದ್ದಾನೆ. ಅದಕ್ಕೆ ಹಸ್ತಗಿರಿ. ಹಸ್ತ ಅಂತಂದ್ರೆ ಕೈ, ಹಸ್ತ ಅಂತಂದ್ರೆ ಕೈಗೆ, ಅದಕ್ಕೆ ಕೈಯನ್ನು ಇಟ್ಕೊಂಡು ಮಲ್ಕೊಂಡಿರೋದಕ್ಕಾಗಿ ಹಸ್ತಗಿರಿ ರಂಗನಾಥ. ರಂಗನಾಥ ಶೇಷಶಾಹಿಯಾಗಿ ಮಲಗಿರ್ತಾನೆ, ಇಲ್ಲಿ ಕೈಯನ್ನು ಇಟ್ಕೊಂಡು ಮಲ್ಕೊಂಡಿರೋದ್ರಿಂದ ವಿಶೇಷವಾಗಿ ಹಸ್ತಗಿರಿ ರಂಗನಾಥ ಅಂತ ಇದಕ್ಕೆ ಹೆಸರು. ಯಾವ್ದಾದ್ರೆ ಕೆಲವು ಜನ ಏನ್ ಮಾಡ್ತಾರೆ, ಕೆಳಗಡೆ ಇರತಕ್ಕಂಥ ದೇವಸ್ಥಾನಕ್ಕೆ ಹಸ್ತಗಿರಿ ರಂಗನಾಥ ಅಂತ ತೋರಿಸ್ತಾ ಇದಾರೆ. ಕೆಳಗಡೆ ಒಂದು ಹಾಳು ದೇವಸ್ಥಾನ ಇದೆ, ಪಾಳು ಬಿದ್ದ ದೇವಸ್ಥಾನ ಇದೆ ಕೆಳಗಡೆ, ಅದನ್ನ ಹಸ್ತಗಿರಿ ರಂಗನಾಥ ಅಂತ ತೋರಿಸ್ತಾ ಇಲ್ಲ. ಅದು ಹಸ್ತಗಿರಿ ರಂಗನಾಥ, ಅದು ಬರೀ ರಂಗನಾಥ. ಓಕೆ, ಅದು ಬರೀ ರಂಗನಾಥ. ಹಸ್ತಗಿರಿ ರಂಗನಾಥ ಅಂತಂದ್ರೆ ಕೈಯನ್ನು ಬೇಸ್ ಕೈ ತೋರಿಸ್ತಾ ಇದೆ, ಅದಕ್ಕಾಗಿ ಹಸ್ತಗಿರಿ ರಂಗನಾಥ ಅಂತ ಹೆಸರು. ಧನ್ಯವಾದಗಳು. ನಮಸ್ಕಾರ. ಈ ದೇವಾಲಯದ ಅತ್ಯಂತ ಆಕರ್ಷಕ ಭಾಗ ಯಾವುದು ಗೊತ್ತಾ? 7 ಅಡಿ ಸರ್ಪದ ಮೇಲೆ ರಂಗನಾಥನು ಕೈಯನ್ನಿಟ್ಟುಕೊಂಡು ವಿಶ್ರಾಂತಿ ಪಡೆಯುತ್ತಿದ್ದಾನೆ. ರಂಗನಾಥನ ಪಾದದ ಬಳಿಯಲ್ಲಿ ಶ್ರೀದೇವಿ ಮತ್ತು ಭೂದೇವಿಯರು ರಂಗನಾಥನ ಸೇವೆ ಮಾಡುತ್ತಿರುವಂತೆ ತೋರಿಸಿದ್ದಾರೆ. ರಂಗನಾಥನು ತನ್ನ ತಲೆಯ ಬಳಿ ಕೈಯನ್ನಿಟ್ಟುಕೊಂಡು ಮಲಗಿರುವುದನ್ನು ನೀವಿಲ್ಲಿ ನೋಡಬಹುದು. ಈಗ ಪೂಜೆ ನಡೀತಿದೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ ಹಸ್ತಗಿರಿ ರಂಗನಾಥ ದೇವಾಲಯ. ಇದು ಮೊಟ್ಟ ಮೊದಲ ಬಾರಿಗೆ ನಿಮಗೆ ಇದನ್ನು ನಾನು ತೋರಿಸಿದ್ದೇನೆ. ದಯವಿಟ್ಟು ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.